ನಮಸ್ಕಾರ ಕನ್ನಡಿಗರೇ, ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಆರಾಮು. ಇವತ್ತು ಈ ಸೂಪರ್ ಸಂಡೇ ದಿನ ನಾವು ಒಂದು ಒಳ್ಳೆ ಈವೆಂಟ್ಗೆ ಹೋಗ್ತಾ ಇದ್ದೀವಿ. ಅದು ಬೈಕರ್ಸ್ಗೆ ಒಂದು ಬಿಗ್ ಈವೆಂಟ್ ಅಂತಲೇ ಹೇಳ್ಬೋದು. ಇವತ್ತು ಬೆಂಗಳೂರಲ್ಲಿ ಸೂಪರ್ ಕ್ರಾಸ್ ಈವೆಂಟ್ ನಡೀತಾ ಇದೆ. ನ್ಯಾಷನಲ್ ಚಾಂಪಿಯನ್ಶಿಪ್ಪು MRF ಅವರು ನಡೆಸ್ತಾ ಇರೋ ಈ ಚಾಂಪಿಯನ್ಶಿಪ್ಪು 5ನೇ ಸ್ಟೇಜ್ ಇಲ್ಲಿ ನಡೀತಾ ಇರೋದು. ಇವತ್ತಿನ ವೆದರು ಸಖತ್ ಚಿಲ್ಲಾಗಿದೆ. ನಮ್ಮ ಬೆಂಗಳೂರು ವೆದರ್ ಮಾತ್ರ ಪ್ರಿಡಿಕ್ಟೇ ಮಾಡೋಕ್ಕಾಗಲ್ಲ. ಬೆಳಗ್ಗೆ ನೋಡಿದ್ರೆ ತಣ್ಣಗಿರುತ್ತೆ, ಮಧ್ಯಾಹ್ನ ಫುಲ್ ಬಿಸಿಲ ಬಂದ್ಬಿಟ್ಟಿರುತ್ತೆ, ಈವ್ನಿಂಗ್ ನೋಡಿದ್ರೆ ಮಳೆ ಹೋಗ್ತಾ ಇರುತ್ತೆ. ಸ್ನೋ ಒಂದು ಬಿಟ್ಟು ಇನ್ನೆಲ್ಲ ಥರ ವೆದರ್ನ ಬೆಂಗಳೂರು ನೋಡ್ಬಿಟ್ಟಿದೆ. ಈ ರೋಡ್ ಬಂದು ನೀವು ನೋಡಿರ್ಬೋದು, ಹೆಬ್ಬಾಳ ಟು KR ಪುರಂ ಇದೆಯಲ್ಲ, ಔಟರ್ ರಿಂಗ್ ರೋಡ್. ಅದೇ ಈ ಮೆಟ್ರೋ ಕನ್ಸ್ಟ್ರಕ್ಷನ್ ನೋಡಿ ತುಂಬ ವರ್ಷದಿಂದ ನಡೀತಾ ಇದೆ. ವಿಪರ್ಯಾಸ ಏನು ಅಂತ ಅಂದರೆ, ಈ ಮೆಟ್ರೋ ಕನ್ಸ್ಟ್ರಕ್ಷನ್ ಒಳ್ಳೇದೇ, ಬಟ್ ಇವರು ಬೇರೆ ಥರ ವ್ಯವಸ್ಥೆ ಮಾಡಿಕೊಂಡು ಟ್ರಾಫಿಕ್ಗೆ ತೊಂದರೆ ಆಗೋ ಥರ ಆಗದೆ ಇರೋ ಥರ ಮಾಡ್ಬೋದು. ಬಟ್ ಏನು ಈ ಕಾಮಗಾರಿ ಕೂಡ ಕುಂಠಿತವಾಗಿ ನಡೀತಾ ಇದೆ. ಓಕೆ, ಇರಲಿ ಬಿಡಿ. ಬಟ್ ಮೆಟ್ರೋ ಬಂದಿರೋದ್ರಿಂದ ತುಂಬ ಟ್ರಾಫಿಕ್ ಕಡಿಮೆ ಆಗಿರೋದಂತೂ ನಿಜ. ಇನ್ನೊಂದು ವಿಷಯ ಅಂತ ಏನು ಅಂದರೆ, ನಮ್ಮ ಕರಾಟೆ ಕಿಂಗ್ ಶಂಕರಣ್ಣ ಅವರು ಈ ಮೆಟ್ರೋ ಬರೋದಕ್ಕೆ ಮೂಲ ಕಾರಣ ಅಂತಲೇ ಹೇಳ್ಬೋದು. ಅವರು ತಮ್ಮ ಸ್ವಂತ ಖರ್ಚೆಲ್ಲ ಮಾಡಿಕೊಂಡು ಲಂಡನ್ಗೆ ಹೋಗಿ ಅದರ ಬಗ್ಗೆ ಕಂಪ್ಲೀಟ್ ಸ್ಟಡಿ ಮಾಡಿ ಡೀಟೇಲ್ DPR ಎಲ್ಲ ಸಬ್ಮಿಟ್ ಮಾಡಿದರು. ನಮ್ಮ ಇದು ಆಗಿನ ಸರ್ಕಾರ, ರಾಮಕೃಷ್ಣ ಹೆಗಡೆ ಮುಖ್ಯಮಂತ್ರಿ ಇದ್ದರು ಅನ್ಸುತ್ತೆ ಆ ಟೈಮಲ್ಲಿ. ಹಾಗೆಲ್ಲ ಸಬ್ಮಿಟ್ ಮಾಡಿದರು. ಈಗ ಮೆಟ್ರೋ ಬಂತು, ಒಂದು ಖುಷಿ ವಿಚಾರ. ಬಟ್ಟು ನಮ್ಮ ಸರ್ಕಾರ 2011ರಿಂದ ಆಪ್ರೇಷನ್ ಅನಿಸುತ್ತೆ ಮೆಟ್ರೋ, ನಾನು ತಪ್ಪಿದರೆ ಇದನ್ನು ಕಮೆಂಟ್ ಮಾಡಿ. ಬಟ್ ಅವಾಗಿಂದನೂ ಎಷ್ಟು ಸ್ಟೇಷನ್ಗಳೆಲ್ಲ ಓಪನ್ ಮಾಡಿದ್ದಾರೆ. ಒಂದು ಮೆಟ್ರೋ ಸ್ಟೇಷನ್ಗೂ ಶಂಕರಣ್ಣನ ಹೆಸರು ಇಟ್ಟಿಲ್ಲ. ಇದೊಂದು ಬೇಜಾರಿನ ಸಂಗತಿ. ಇದು ಕೂಡಲೇ ಎಲ್ಲ ಶೇರ್ ಮಾಡಿ ನಮ್ಮ ಶಂಕರಣ್ಣನ ಹೆಸರನ್ನ ಯಾವ್ದಾರು ಒಂದು ಮೆಟ್ರೋ ಸ್ಟೇಷನ್ಗೆ ಇಡಲೇಬೇಕು. ಅಲ್ಲಿ ತಲುಪೋವರೆಗೂ ಎಲ್ಲರೂ ಶೇರ್ ಮಾಡಿ ಅಂತ ಕೇಳ್ಕೊತೀನಿ ಸ್ನೇಹಿತರೆ. ನೋಡಿ ಬಂದ್ವಿ, ಇದೇ ನಮ್ಮ ಸೂಪರ್ ಕ್ರಾಸ್ ಇವೆಂಟ್ ನಡೀತಾ ಇರೋ ಜಾಗ. ಈ ಆಪೋಸಿಟ್ ಮಾಲ್ ಆಫ್ ಏಷ್ಯಾ ಇದೆಯಲ್ಲ, ಅದ್ರ ಎದುರುಗಡೆ MRF ಸೂಪರ್ ಕ್ರಾಸ್ ನ್ಯಾಷನಲ್ ಚಾಂಪಿಯನ್ಶಿಪ್ ನಮ್ಮ ಬೆಂಗಳೂರಲ್ಲಿ ನಡೀತಾ ಇರೋದು. ಒಳ್ಳೆ ಖುಷಿ ವಿಚಾರ. ಇವತ್ತು ಬೆಂಗಳೂರು ಬೈಕರ್ಸ್ಗೆ ಪರ್ಫೆಕ್ಟ್ ಸಂಡೇ ಅಂತಲೇ ಹೇಳ್ಬೋದು. ನೋಡಿ ನಮ್ಮ ಜನಗಳೆಲ್ಲ ಹೆಂಗೆ ನಿಂತಿದ್ದಾರೆ, ಕಿಕ್ಕಿರಿದು ನಿಂತವ್ರೆ ಆಲ್ರೆಡಿ. ಎಲ್ಲ ಕ್ಷಣಗಳಲ್ಲಿ ನೋಡಿ ನಮ್ಮ ರೇಸರ್ಸ್ಗಳೆಲ್ಲ ಕೇರಪ್ಪ ಒಳ್ಳೆ ಜಂಪ್ ಹೊಡಿತಾ ಇದ್ದಾರೆ ನೋಡಿ ಸ್ನೇಹಿತರೆ. ನಂಬರ್ 9 ಒಳ್ಳೆ ಲೀಡಲ್ಲಿ ಇದ್ದಾರೆ. TVS ರೇಸರ್ ಇವರು. ಆಲ್ಮೋಸ್ಟ್ ಎಲ್ಲ TVS ರೇಸರ್. ಲಾಸ್ಟ್ ಮಾತ್ರ ನೋಡಿ KTM ಓಡಿಸ್ತಾ ಇದ್ದಾರೆ. ದೇ ಆರ್ ದ ಫ್ಯೂಚರ್ ಆಫ್ ಇಂಡಿಯನ್ ರೇಸರ್ಸ್. ಸ್ನೇಹಿತರೆ ನೋಡಿ, ನಮ್ಮ KP ಅರವಿಂದ್ ಸರ್ ಇವರು ಒನ್ ಆಫ್ ದ ಡಕಾರ್ ರೇಸ್ ಕ್ಲಿಯರ್ ಮಾಡಿರೋದ್ರಲ್ಲಿ ಇದು ನಮ್ಮ ಕನ್ನಡಿಗರು. ಇವರು ಒಬ್ರು, ಇದು CS ಸಂತೋಷ್ ಅಂತ ಅವ್ರು ಫಸ್ಟ್ ಮಾಡಿದ್ರು. ಇವರು ನಮ್ಮ ಕನ್ನಡಿಗರು. ಇವರು ಕೂಡ ಇಬ್ಬರೇ ಇದು ನಮ್ಮ ನ್ಯಾಷನಲ್ ಲೆವೆಲಲ್ಲಿ ಮಾಡಿರೋರು. ಡಕಾರ್ ರೇಸ್ ಬಗ್ಗೆ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು. ಒನ್ ಆಫ್ ದ ಟಫೆಸ್ಟ್ ರೇಸ್ ಇನ್ ದ ವರ್ಲ್ಡ್. ಅದರಲ್ಲಿ ಇವರು ಕಂಪ್ಲೀಟ್ ಮಾಡಿರೋದ್ರಿಂದ ನಮಗೂ ಹೆಮ್ಮೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅನ್ಲಿಮಿಟೆಡ್ ಅನ್ವೇಷಣೆ ಅವರಿಗೆ ಒಳ್ಳೇದಾಗಲಿ. ಇದೇ ಥರ ನೀವು ಬೇರೆ ಬೇರೆ ವರ್ಟಿಕಲ್ಸ್ನ ಜನರಿಗೆ ತಲುಪಿಸುವಂಥ ಒಂದು ಕೆಲಸ ಆಗಲಿ. ಆ್ಯಂಡ್ ಗುಡ್ ಲಕ್ ನಿಮಗೂ, ನಿಮ್ಮ ಟೀಮಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೊ ಮಚ್ ಸರ್. ತುಂಬ ಜೆನ್ಯೂನ್ ಪರ್ಸನ್ ಸ್ನೇಹಿತರೆ. ನೋಡಿ ಎಷ್ಟು ಡೌನ್ ಟು ಅರ್ತ್ ಇದ್ದಾರೆ. ಇಂಥವ್ರನ್ನ ನಾವು ತುಂಬ ಬೆಳೆಸಬೇಕು. ಯಾರ್ಯಾರನ್ನ ಬೆಳೆಸ್ತೀವಿ, ಇವ್ರಿಗೆ ಇದು ಫಿಲಮ್ ಲ್ಯಾಂಡಲ್ಲೂ ತುಂಬ ಅವಕಾಶ ಸಿಕ್ಕಿ ಅಂತ ನಾವು ಕೇಳ್ಕೊತೀವಿ, ಆಶೀರ್ವದಿಸ್ತೀವಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಫಸ್ಟ್ ಕ್ರಾಶ್ ಅಂತಾನೆ ಹೇಳ್ಬೋದು. ಇದು 33 KTM. ಇಲ್ಲಿ ನಮ್ಮ ಲೋಕಲ್ ರೈಡರ್ ಒಬ್ರು ಓಡಿಸ್ತಾ ಇದ್ದಾರೆ ಈ ಸೆಗ್ಮೆಂಟ್ ಅಲ್ಲಿ, ಪ್ರಜ್ವಲ್ ಅಂತ. ಒಳ್ಳೆ ಸಖತ್ತಾಗಿ ಓಡಿಸ್ತಾ ಇದ್ದಾರೆ. ಅವರು ಜೆಸ್ಸಿ ನಂಬರ್ ಗೊತ್ತಿಲ್ಲ. 46 ಲೀಡ್ ತಗೊಂಡಿದ್ದಾರೆ ನೋಡಿ. ಇವಾಗ 9 ಒಳ್ಳೆ ಸ್ಟಾರ್ಟಿಂಗ್ ಇಂದ ಸಖತ್ತಾಗಿ ಓಡಿಸ್ತಾ ಇದ್ರು. ಇವಾಗ ಜಸ್ಟ್ ಸೆಕೆಂಡ್ ಸ್ಪಾಟ್ಗೆ ಹೋಗಿದ್ದಾರೆ. ಈಗ ಇನ್ ಮೇ ಬಿ ಇನ್ನೊಂದು 2-3 ಲ್ಯಾಪ್ಸ್ ಇರ್ಬೋದು. ಇನ್ ಫ್ಯೂಚರ್ ಲ್ಯಾಪ್ಸ್ ಅಲ್ಲಿ ಹೊಡಿತಾರೋ ಏನೋ ನೋಡ್ಬೇಕು. ಒಳ್ಳೆ ಜಂಪ್ ನೋಡಿ ಅಲ್ಲಿ. ನೋಡಿ ಇದೆ ಲಾಸ್ಟ್ ಲ್ಯಾಪ್. 46 ಒಳ್ಳೆ ಲೀಡಲ್ಲಿ ತಗೊಂಡಿದ್ದಾರೆ. 9 ಒಳ್ಳೆ ಸ್ಟಾರ್ಟಿಂಗ್ ಅಲ್ಲಿ ಚೆನ್ನಾಗಿ ಮಾಡ್ತಾ ಇದ್ರು. ಈಗ ಸ್ವಲ್ಪ ಹಿಂದುಳಿದು ಬಿಟ್ಟಿದ್ದಾರೆ. ತುಂಬಾ ಸುಸ್ತಾಯ್ತು ಅನ್ಸುತ್ತೆ ಅವ್ರಿಗೆ. 46 ತುಂಬಾ ಗ್ಯಾಪ್ ಆಗೋಯ್ತು. 46 ನೋಡಿ ಒಳ್ಳೆ ಜಂಪ್ ಕೊಡ್ತಾ ಇದ್ದಾರೆ ಅಲ್ಲಿ. ಲಾಸ್ಟ್ ಲ್ಯಾಪ್ ಇದು. ಇವರು ನಮ್ಮ ಯಂಗ್ ರೈಡರ್ಸ್ಗಳಲ್ಲಿ ಫ್ಯೂಚರ್ ಆಫ್ ಇಂಡಿಯಾ ಅಂತಲೇ ಹೇಳ್ಬೋದು.
260 ಕೆಟಗರಿ ಸೆಗ್ಮೆಂಟಲ್ಲಿ ಒಳ್ಳೆ ರೇಸರ್ಸ್ ಇವರು. ಇವ್ರಿಗೆ ಎಲ್ಲ ಒಳ್ಳೆ ಅವಕಾಶ ಕೊಟ್ಟರೆ ಇನ್ನೂ ಚೆನ್ನಾಗಿ ಬೆಳೆಯೋದಕ್ಕೆ ಸಹಾಯ ಆಗುತ್ತೆ. 46 ನೋಡಿ ಲಾಸ್ಟ್ ಲ್ಯಾಪು ತುಂಬ ಗ್ಯಾಪ್ ಆಗೋಯ್ತು. 9ಗೂ ಮತ್ತೆ 46ಗೂ ಆಲ್ಮೋಸ್ಟ್ ಒಳ್ಳೆ ಗ್ಯಾಪಲ್ಲಿ ಹೊಡೆದಿದ್ದಾರೆ ರೇಸ್ನ. 46 ನೋಡಿ ಒಳ್ಳೆ ಜಂಪ್ ಸಕ್ಕತ್ತಾಗಿ ಕೊಟ್ಟಿದ್ದಾರೆ. ಹಿಂಗೆ ಫಿನಿಶ್ ಮಾಡಿದ್ದಾರೆ ಅವ್ರ ಸ್ಟೈಲಲ್ಲಿ. ನೈನು ಅಷ್ಟೇ ಒಳ್ಳೆ ಸ್ಟಾರ್ಟಿಂಗ್ ಚೆನ್ನಾಗಿ ಓಡಿಸಿದ್ರು. ಇವಾಗ ಪರವಾಗಿಲ್ಲ, ಒಟ್ಟಿನಲ್ಲಿ ಇವರು ಸೆಕೆಂಡ್ ಸ್ಪಾಟ್ಗೆ ಕ್ಲಿಯರ್ ಮಾಡಿದ್ದಾರೆ. ಇದ್ರ ಬಗ್ಗೆ ಏನು ಹೇಳ್ತೀರಾ? English comfortable with English. How was the race? It's really nice. Like I had a competition with the TVS in the last finals. So the track is really fast and it's little technical. So I had a good race today. Actually, we are watching. You had a very good jumps. No, like I did a lot of mistakes in jumps, so I could not push fast. So I did a lot of mistakes in double. Anyway, congratulations, Karan. ಈಗ ನಮಗೆ ಇಲ್ಲಿ ಯುವಕುಮಾರ್ ಅವರು ಸಿಕ್ಕಿದ್ದಾರೆ. ಇವರು ನಮ್ಮ ಹೀರೋ ಮೋಟರ್ ಸ್ಪೋರ್ಟ್ಸ್ ರ್ಯಾಲಿ ರೈಡರು. ಇವರು ತುಂಬ ಚಾಂಪಿಯನ್ಶಿಪ್ಗಳನ್ನ ಗೆದ್ದಿದ್ದಾರೆ. ನಮ್ಮ ಕನ್ನಡಿಗರು, ನಮ್ಮ ಬೆಂಗಳೂರವರೇ ಇವರನ್ನು ಕೂಡ. ಹಾಯ್, ನಮಸ್ಕಾರ ಎಲ್ಲರಿಗೂ. ನನ್ನ ಹೆಸರು ಯುವಕುಮಾರ್. ನಾನು ಬ್ಯಾಂಗ್ಳೂರಿಂದ ಹೀರೋ ಮೋಟರ್ ಸ್ಪೋರ್ಟ್ಸ್ ಟೀಮ್ನ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ರ್ಯಾಲೀಸಲ್ಲಿ. ಮತ್ತು ನಮ್ಮ ಟೀಮ್ ಇವತ್ತು ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸೂಪರ್ ಕ್ರಾಸ್ ರೇಸಲ್ಲಿ. ಒಳ್ಳೆ ಫೈಟ್ ಇತ್ತು. ಅರುಣ್ ಆ್ಯಂಡ್ ಕರಣ್ ಚೆನ್ನಾಗಿ ಓಡಿಸಿದ್ದಾರೆ. ಇವನಿಂದ ಲಾಸ್ಟ್ ರೌಂಡ್ ಈಗ ಚಾಂಪಿಯನ್ಶಿಪ್ಗಾಗಿ ನಾವು ಫೈಟ್ ಮಾಡ್ತಾ ಇದ್ವಿ. ಸೊ ಅದು ಈಗ ಫೈನಲ್ ರೌಂಡ್ ಬಂದು ಕೊಚ್ಚಿನಲ್ಲಿದೆ ಬರೋವರ. ಅದರಲ್ಲಿ ಡಿಸೈಡ್ ಆಗುತ್ತೆ ಯಾರು ನಮ್ಮ ಹೀರೋ ಚಾಂಪಿಯನ್ ಇಲ್ಲ TVS ರೈಡರ್ ಚಾಂಪಿಯನ್ ಅಂತ. ಬಟ್ ನಾವೀಸಲ್ಲಿ ಕರಣ್ ನಮ್ಮ ಚಾಂಪಿಯನ್ಶಿಪ್ ಸೀಲ್ಡ್ ಮಾಡಿದ್ದಾರೆ. ಸ್ನೇಹಿತರೆ ನೋಡಿ, ಚಿಲ್ಟಣಿಗಳು 6 ವರ್ಷದ ಹುಡುಗರು ರೇಸ್ ಇವಾಗಲೇ ಸ್ಟಾರ್ಟ್ ಮಾಡಿದ್ದಾರೆ. ಇಬ್ಬರು KTM ಓಡಿಸ್ತಾ ಇದ್ದಾರೆ. ಒಬ್ಬ ಅಸ್ಕ್ವರ್ನ ಬೈಕ್ ಓಡಿಸ್ತಾ ಇರೋದು. ಇದು 50-60 ಬೈಕ್ಸು. ಒಳ್ಳೆ ಲೀಡ್ ತಗೊಂಡಿದ್ದಾನೆ ಹುಡುಗ ಚೋಟು. KTM 39. ಓ, ಈ ಏಜ್ಗೆ ಎಂತ ಜಂಪ್ ಹೊಡಿತಾ ಇದೆ ನೋಡಿ ಸ್ನೇಹಿತರೆ. ಓ 39 ಲೋಕಲ್ ಹುಡುಗ ಫಾರ್ಮ್ ಯಲಹಂಕ ಅಂತ ಸ್ನೇಹಿತರೆ. ನಮ್ಮ ಬೆಂಗಳೂರು ಹುಡುಗರನ್ನ ಪ್ರೋತ್ಸಾಹಿಸಿ ಹಿಂಗೆ. ನಮ್ಮ ಲೋಕಲ್ ಬೆಂಗಳೂರು ಹುಡುಗ ಇವರು ದಿಂಡ್ಲವರು. ಇವರು ತುಂಬ ರ್ಯಾಲಿಗಳಲ್ಲಿ ಮತ್ತು ಈ ಥರ ಸೂಪರ್ ಕ್ರಾಸ್ ಮೋಟರ್ ಇವೆಂಟ್ಸಲ್ಲೆಲ್ಲ ತುಂಬ ಚಾಂಪಿಯನ್ಶಿಪ್ ಗೆದ್ದಿದ್ದಾರೆ. ಸೊ ಚೆನ್ನಾಗಿ ನಡೀತಾ ಇದೆ, ಎಲ್ಲ ಸೇಫಾಗಿ ಎಲ್ಲರೂ ಚೆನ್ನಾಗಿ ಓಡಿಸ್ತಾ ಇದ್ದಾರೆ. ಒಳ್ಳೆ ಕ್ರೌಡ್ ಇದೆ, ಟ್ರ್ಯಾಕ್ ಚೆನ್ನಾಗಿದೆ, ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಥ್ಯಾಂಕ್ ಯು ಬಂದಿದ್ದಕ್ಕೆ. ಬಂದು ಈ ಥರ ರೇಸಸ್ನ ಎನ್ಕರೇಜ್ ಮಾಡಿ ಮೋಟರ್ ಸ್ಪೋರ್ಟ್ಸ್ನ ಬೆಳೆಯೋಕ್ಕೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು. From Team TVS Racing is going home 2 in a row Best Rider trophies, and look at the size of the trophy. Unbelievable, amazing, superb. ಇವಾಗ ಮೇಡಮ್ ಅವ್ರು ಸಿಕ್ಕಿದ್ದಾರೆ. ಅವ್ರು ಪ್ರಗತಿಗೌಡ ಅಂತ ಅಂದ್ಬಿಟ್ಟು 4-ವೀಲರ್ ಸೆಗ್ಮೆಂಟಲ್ಲಿ ಒಳ್ಳೆ ರೇಸರು. ಇಲ್ಲಿ ಈ ನ್ಯಾಷನಲ್ ಚಾಂಪಿಯನ್ಶಿಪ್ ನಡೀತಾ ಇತ್ತಲ್ಲ, ಇಲ್ಲಿ ಇವರು ಪ್ರೆಸೆನ್ಸ್ ಸಿಕ್ಕಿದ್ದು ನಮಗೆ ಖುಷಿ ಆಯಿತು. ಇವರು ಇದ್ರ ಬಗ್ಗೆ ರೇಸ್ ಬಗ್ಗೆ ಏನೇನು ಅಂದರೆ ಚಾಲೆಂಜಸ್ ಏನಿದೆ, ಯಾವ ಥರ ಇದೆ ಎಲ್ಲ ಸ್ವಲ್ಪ ಇನ್ಫಾರ್ಮೇಷನ್ ಹೇಳ್ತಾರೆ ಮೇಡಮ್. ಹೇಳ್ಬೋದು. ಹಾಯ್, ನನ್ನ ಹೆಸರು ಪ್ರಗತಿ ಗೌಡ. ನಾನು 4-ವೀಲ್ ರ್ಯಾಲಿ ಮಾಡ್ತೀನಿ. ನ್ಯಾಷನಲ್ಸ್ ಓಡಿಸ್ತಾ ಇದ್ದೀನಿ. ಪ್ಲಸ್ 2022 ಜೂನಿಯರ್ ಇಂಡಿಯನ್ ನ್ಯಾಷನಲ್ ರ್ಯಾಲಿ ಚಾಂಪಿಯನ್ ಆಗಿದ್ದೆ. ರ್ಯಾಲಿಂಗ್ ಹೆಣ್ಮಕ್ಳು ತುಂಬ ಜನ ಬಂದಿಲ್ಲ. ಮೋಟರ್ ಸ್ಪೋರ್ಟ್ಸ್ ಅಂತ ಹೇಳಿದ ತಕ್ಷಣ ದೇ ಗೆಟ್ ಸ್ಕೇರ್ಡ್. ಇಟ್ ಸೀಮ್ಸ್ ಲೈಕ್ ಮೋಟರ್ ಸ್ಪೋರ್ಟ್ ಇಸ್ ಡೇಂಜರಸ್, ಬಟ್ ಇಟ್ಸ್ ರಿಯಲಿ ನಾಟ್. They have many safety precautions. The FIA and the FMSCI, they've taken a lot of precautions, and it's quite safe, especially in the car. So I think girls shouldn't get scared. If you have the talent and if you really think you can drive well, drive fast, maybe you should give it a try. They have Indian National Rally Championship going on, so the Blue Band is the promoter and they're organizing. Maybe you can search on the internet and you'll find it. Okay, Unlimited Exploring YouTube channel, I think they're doing very well, and ಅವರು ಇಂಥ ಸ್ಪೋರ್ಟಿಗೆ ಬಂದು ಇದನ್ನು ಪ್ರಮೋಟ್ ಮಾಡೋದು, ಐ ಥಿಂಕ್ ಇಟ್ಸ್ ಅ ಗುಡ್ ಥಿಂಗ್. ಎಲ್ಲರೂ ಈ ಚಾನೆಲ್ ಮುಖಾಂತರ ನೋಡಿ ಸ್ಪೋರ್ಟ್ ಬಂದು ಎನ್ಕರೇಜ್ ಮಾಡಿ ಸಪೋರ್ಟ್ ಮಾಡಿ. ಲೆಟ್ಸ್ ಆಲ್ ಗ್ರೋ. ನೋಡಿ, ನೋಡ್ತಾ ಇದ್ದೀರಲ್ಲ ಇಲ್ಲಿ ಎಕ್ಸ್ಪಲ್ಸ್ 200. ಇದು ಫ್ಯಾಕ್ಟ್ರಿ ರೇಸಿಂಗ್ ಬೈಕ್. ಆಲ್ಮೋಸ್ಟ್ ಸ್ವಲ್ಪ ಪವರ್ನೆಲ್ಲ ಇನ್ಕ್ರೀಸ್ ಮಾಡಿದ್ದಾರೆ ಇದನ್ನ. ಇದು ಸ್ಪೆಷಲಿ ಫಾರ್ ರೇಸಿಂಗ್ ಪರ್ಪಸ್. ಇದು ರ್ಯಾಲಿ ರೈಡ್ ಆಗಿರ್ಬೋದು, ಈ ಥರ ಸೂಪರ್ ಕ್ರಾಸ್ ಮೋಟರ್ ಇವೆಂಟ್ ಆಗಿರ್ಬೋದು,
ಇಂಥದ್ರಲ್ಲಿ ಮಾತ್ರ ಉಪಯೋಗಿಸ್ತಾರೆ. ಇದಕ್ಕೆ ಅಂತ ಸ್ಪೆಷಲಿ ಟ್ರೈನ್ಡ್ ರೇಸರ್ಸ್ಗಳು ಮಾತ್ರ ಯೂಸ್ ಮಾಡ್ತಾ ಇದ್ದಾರೆ ಇದನ್ನ. ಇದು ಮಾರ್ಕೆಟಲ್ಲೆಲ್ಲ ಓಡ್ಸೋಕ್ಕಾಗಲ್ಲ. ಇಲ್ಲಿ ನೋಡಿ, ಇದು ರೋಡಲ್ಲೆಲ್ಲ ಓಡ್ಸೋಕ್ಕಾಗಲ್ಲ. ಈ ಥರ ಬಟನ್ ಇದು ಟೈರ್ಸು, ಇದು ಓನ್ಲಿ ಫಾರ್ ಆಫ್ ರೋಡಿಂಗ್ ಪರ್ಪಸ್ಸು. ನಾವು ನಾರ್ಮಲಾಗಿ ರೋಡಲ್ಲೆಲ್ಲ ಓಡಿಸ್ತೀವಲ್ಲ, ಹಂಗೆಲ್ಲ ಓಡ್ಸೋಕ್ಕಾಗಲ್ಲ ಇದನ್ನ. ಒಳ್ಳೆ ಪವರ್ನ ಇನ್ಕ್ರೀಸ್ ಮಾಡಿದ್ದಾರೆ. ಅಂಡರ್ 250 to 260 CC ಸೆಗ್ಮೆಂಟ್ ಬೈಕ್ ಇದು. ಸಸ್ಪೆನ್ಷನ್ ಆಗಿರ್ಬೋದು ಎಲ್ಲ ಚೇಂಜ್ ಮಾಡಿದ್ದಾರೆ ನೋಡಿ. ಎಕ್ಸ್ಪಲ್ಸ್ ಅವರು ಇವಾಗ 210 ಹೊಸ ಬೈಕ್ನ ಕೂಡ ಲಾಂಚ್ ಮಾಡ್ತಾ ಇದ್ದಾರೆ ಶೀಘ್ರದಲ್ಲೇ, ಹೀರೋದವರು. ನಾವು ಕೂಡ ಎಕ್ಸ್ಪಲ್ಸ್ ಬೈಕ್ ಓನರ್ ಅಂತಲೇ ಹೇಳ್ಬೋದು. ನಾವು ಎಕ್ಸ್ಪಲ್ಸ್ನೇ ಪ್ರಿಫರ್ ಮಾಡ್ಕೊಂಡು ಓಡಿಸ್ತಾ ಇದ್ದೀವಿ. ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ. ನಿಮ್ಮ ಪ್ರೋತ್ಸಾಹನೇ ನಮಗೆ ಉತ್ಸಾಹ.